ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ಮಾರ್ಚ್ ತಿಂಗಳಲ್ಲಿ ನೋಡಲಿದ್ದೀರಿ? ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಿವೆ ಗ್ರಹಗಳು, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಕುಂಭರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕುಂಭರಾಶಿಯವರಿಗೆ ಮಾಸಿಕ ಭವಿಷ್ಯ ಮಾರ್ಚ್ 2026 10ನೇ ತಾರೀಕು ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು, ಯಾವ ವಿಷಯದ ಬಗ್ಗೆ ಅಂತ ನೋಡ್ತಾ ಹೋಗೋಣ. ಕುಂಭರಾಶಿಯವರಿಗೆ ಮಾರ್ಚ್ 2026 ರಾಶಿಫಲ ಹೇಗಿರಲಿದೆ ಅನ್ನೋದ ನೋಡೋದಾದರೆ ಅದ್ಭುತ ಶಕ್ತಿ ಮತ್ತು ಸಮೃದ್ಧಿಯ ತಿಂಗಳು ಅಂತಲೇ ಹೇಳಬಹುದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಪ್ರಾಬ್ಲಮ್ಗಳು ಬಂದಿದ್ದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಕುಂಭರಾಶಿಯವರಿಗೆ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಅದ್ಭುತ ಶಕ್ತಿ ಮತ್ತು ಸಮೃದ್ಧಿಯ ತಿಂಗಳು ಮಾರ್ಚ್ ತಿಂಗಳು ಕುಂಭರಾಶಿಯವರಿಗೆ. ಮಾರ್ಚ್ 2026 ಕುಂಭರಾಶಿಯವರನ್ನು ಬ್ರಹ್ಮಾಂಡದ ಕೇಂದ್ರ ಬಿಂದುವನ್ನಾಗಿ ಮಾಡಲಿದೆ. ನಿಮ್ಮ ರಾಶಿಯಲ್ಲಿಯೇ ಮಂಗಳ ಮತ್ತು ರಾಹು ಎಂಬ ಪ್ರಬಲ ಗ್ರಹಗಳ ಸಂಯೋಜನೆ ನಡೆಯುತ್ತಿದೆ. ಇದು ನಿಮ್ಮ ಅಪಾರ ಶಕ್ತಿ, ನಾಯಕತ್ವದ ಗುಣ ಮತ್ತು ಯಾವುದನ್ನಾದರೂ ಸಾಧಿಸಿಯೇ ತೀರುತ್ತೇನೆ ಎಂಬ ಹಠವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು. ನೀವು ಹೊಸ ಯೋಜನೆಗಳನ್ನು ಆರಂಭಿಸಲು ತುದಿಗಾಲಿನಲ್ಲಿ ನಿಲ್ಲಿವಿರಿ ಸ್ನೇಹಿತರೆ. ನಿಮ್ಮ ವ್ಯಕ್ತಿತ್ವವು ಕಿಚ್ಚಿನಂತೆ ಪ್ರಜ್ವಲಿಸುತ್ತಿದ್ದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಸಕಾರಾತ್ಮಕವಾಗಿ ಏರಲಿದೆ. ಮಾರ್ಚ್ 10ರ ನಂತರ ಶುಕ್ರನು ನಿಮ್ಮ 2ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಉಚ್ಚನಾಗುತ್ತಾನೆ. ಇದು ಜೀವನದಲ್ಲಿ ಐಷಾರಾಮಿ ಮತ್ತು ಉತ್ತಮ ಭೋಜನ, ಆರ್ಥಿಕ ಲಾಭಗಳನ್ನು ತರುವಂತಹ ದಿನ ಅಂತಲೇ ಹೇಳ್ಬೋದು. 1ನೇ ಮನೆಯಲ್ಲಿನ ಅತಿ ಉತ್ಸಾಹವನ್ನು 2ನೇ ಮನೆಯ ಸಂಪತ್ತನ್ನಾಗಿ ಪರಿವರ್ತಿಸುವುದು ಈ ತಿಂಗಳ ಸವಾಲು ಕುಂಭರಾಶಿಯವರಿಗೆ. ಸೊ ಹಾಗಾಗಿ ಏನೆಲ್ಲ ಬದಲಾವಣೆಯನ್ನು ಕುಂಭರಾಶಿಯವರು ಒಟ್ಟಾರೆಯಾಗಿ ನೋಡಲಿದ್ದೀರಿ, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಗ್ರಹ ಸಂಚಾರ ಹೇಗಿರಲಿದೆ, ಮಾರ್ಚ್ ತಿಂಗಳಲ್ಲಿ ಪ್ರಮುಖ ಗ್ರಹ ಸಂಚಾರಗಳು ಯಾವ ಪ್ರಭಾವವನ್ನು ಬೀರಬಹುದು, ಯಾವ ಗ್ರಹ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕುಂಭರಾಶಿಯವರು ಅನ್ನೋದನ್ನ ನೋಡೋದಾದರೆ, ಗ್ರಹ ಮಂಗಳ 1ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಅಧಿಕ ಚೈತನ್ಯ, ಸಿಟ್ಟು ಮತ್ತು ದೈಹಿಕ ಶಕ್ತಿ ಹೆಚ್ಚಾಗಲಿದೆ. ಈ ರೀತಿ ಪ್ರಭಾವ ಬೀರಲಿದೆ ಅಂತಲೇ ಹೇಳಬಹುದು ಮಂಗಳ ಗ್ರಹ. ಇನ್ನು ರಾಹು ಗ್ರಹ ಸ್ನೇಹಿತರೆ 1ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಚಡಪಡಿಕೆ, ಮಹತ್ವಾಕಾಂಕ್ಷೆ ಮತ್ತು ಗೊಂದಲ ಹೆಚ್ಚಾಗಲಿದೆ. ಇನ್ನು ಶುಕ್ರ ಯೋಗಕಾರಕ 2ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಆಕಸ್ಮಿಕ ಧನಲಾಭವನ್ನು ಹೆಚ್ಚಿಸಲಿದೆ. ಮಧುರ ಮಾತು ಮತ್ತು ಕೌಟುಂಬಿಕ ಸಂತೋಷ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಸೂರ್ಯ 1ನೇ ಮನೆಯ ನಂತರ 2ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 15ರ ನಂತರ ಸಂಚಾರವನ್ನು ಮಾಡಲಿದೆ. ಅಹಂಕಾರದ ಘರ್ಷಣೆ ನಂತರ ಹಣಕಾಸಿನ ಮೇಲೆ ಗಮನ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಸೂರ್ಯಗ್ರಹ ಸಂಚಾರದಿಂದ. ಇನ್ನು ಗುರು 5ನೇ ಮನೆಯಲ್ಲಿ ಮಿಥುನದಲ್ಲಿ ವಿವೇಕ, ಸಂತಾನ, ಸುಖ ಮತ್ತು ಸಮೃದ್ಧಿ, ಅದೃಷ್ಟ ಹೆಚ್ಚಾಗಲಿದೆ. ಇನ್ನು ಶನಿ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡಲಿದೆ ಸ್ನೇಹಿತರೆ. ಸುಖ ಸಂಪತ್ತು ಹೆಚ್ಚಾಗಲಿದೆ. ಸಮಸ್ಯೆಗಳು ಕೂಡ ಅಷ್ಟೇ ಮಟ್ಟಿಗೆ ಇರಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಕುಂಭರಾಶಿಯವರು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ,
ಸ್ನೇಹಿತರೆ, ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ನಿಮ್ಮ ಜಾಬ್ ಮತ್ತು ಕೆರಿಯರ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಈ ತಿಂಗಳಲ್ಲಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ವೃತ್ತಿ ಜೀವನವು ಈ ತಿಂಗಳು ಸಂಪೂರ್ಣವಾಗಿ ನಿಮ್ಮ ಇಚ್ಛಾಶಕ್ತಿಯಿಂದ ನಡೆಯಲಿದೆ. 1ನೇ ಮನೆಯ ಮಂಗಳ ಮತ್ತು ರಾಹುವಿನಿಂದಾಗಿ ನೀವು ಯಾವುದಕ್ಕೂ ಸಾಧ್ಯವಿಲ್ಲ ಎಂಬ ಉತ್ತರವನ್ನು ಒಪ್ಪುವುದಿಲ್ಲ. ನೀವು ದೊಡ್ಡ ಸಾಹಸಗಳನ್ನು ಮಾಡಲು, ಹೊಸ ಉದ್ಯಮವನ್ನು ಆರಂಭಿಸಲು ಅಥವಾ ನಿಮ್ಮನ್ನು ನೀವು ಬಲವಾಗಿ ಮಾರ್ಕೆಟಿಂಗ್ ಮಾಡಿಕೊಳ್ಳಲು ಇದು ಸಕಾಲ ಅಂತಲೇ ಹೇಳಬಹುದು. ತಾಂತ್ರಿಕ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ಕಾಲ. ಆದರೆ ಅಂಗಾರಕ ಯೋಗ, ಮಂಗಳ ಮತ್ತು ರಾಹು ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಹುದು. ಇತರರು ನಿಮ್ಮಿಷ್ಟ ಅಂದರೆ ವೇಗವಾಗಿ ಕೆಲಸ ಮಾಡುತ್ತಿಲ್ಲ ಎಂದು ನಿಮಗೆ ಕಿರಿಕಿರಿ ಅನ್ನಿಸಬಹುದು. ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಮಾರ್ಚ್ 15ರ ನಂತರ ಸೂರ್ಯನು 2ನೇ ಮನೆಗೆ ಬಂದಾಗ ನಿಮ್ಮ ಗಮನವು ಹೆಸರು ಗಳಿಸುವುದರಿಂದ ಹಣ ಗಳಿಸುವತ್ತ ತಿರುಗುತ್ತದೆ. ಹಾಗಾಗಿ ನಿಮ್ಮಿಂದ ಸಾಕಷ್ಟು ತಪ್ಪು ಕೆಲಸವನ್ನು ಮಾಡಿಸುವುದಕ್ಕೆ ಅಥವಾ ನಿಮಗೆ ಕಿರಿಕಿರಿ ಅನಿಸುವುದಕ್ಕೆ ಸ್ನೇಹಿತರೆ ಸಾಕಷ್ಟು ನಿಮ್ಮ ಅಕ್ಕಪಕ್ಕದವರೇ ದಾರಿ ಮಾಡಿಕೊಡಬಹುದು. ಇದರ ಬಗ್ಗೆ ಎಚ್ಚರಿಕೆ ವಹಿಸಿ. ಯಾರ ಮಾತಿಗೂ ಕೂಡ ಕಿವಿ ಹಾಕಬೇಡಿ. ಸಣ್ಣ ಪುಟ್ಟ ಏನೇ ಜಗಳಗಳು ಮಾಡಿದ್ದಲ್ಲಿ ಆದಷ್ಟು ಮೌನದಲ್ಲೇ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಪಾಲುದಾರಿಕೆಯಲ್ಲಿ ಸಹಿಯನ್ನು ಹಾಕಬೇಕು, ಯಾವುದಾದ್ರೂ ಒಪ್ಪಂದವನ್ನು ಮಾಡ್ಕೋಬೇಕು ಅಂತಂದರೆ ಮಾರ್ಚ್ 15ರ ನಂತರ ಸ್ನೇಹಿತರೆ ಅನುಕೂಲಕರ ಅಂತಲೇ ಹೇಳಬಹುದು. ಸಹಿಯನ್ನು ಹಾಕುವುದಕ್ಕೂ ಒಪ್ಪಂದ ಮಾಡಿಕೊಳ್ಳುವುದಕ್ಕೂ ಕೂಡ 15ನೇ ತಾರೀಕು ನಂತರ ಸೂರ್ಯನ ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ಉತ್ತಮ ಅಂತಲೇ ಹೇಳಬಹುದು. ಸೂರ್ಯನು 2ನೇ ಮನೆಗೆ ಬಂದಾಗ ನಿಮ್ಮ ಗಮನವು ಹೆಸರು ಗಳಿಸುವುದರ, ಹಣ ಗಳಿಸುವುದರತ್ತ ತಿರುಗುತ್ತದೆ. ಈ ಎರಡಕ್ಕೂ ಕೂಡ ಸ್ನೇಹಿತರೆ 15ರ ನಂತರ, ಮಾರ್ಚ್ 15ರ ನಂತರ ಉತ್ತಮವಾಗಿದೆ ಅಂತಲೇ ಹೇಳಬಹುದು. ಇನ್ನು ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಕುಂಭರಾಶಿಯವರಿಗೆ ಅನ್ನೋದನ್ನ ನೋಡೋದಾದರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಇದು ಅದ್ಭುತ ತಿಂಗಳು. ನಿಮ್ಮ ಯೋಗಕಾರಕ ಶುಕ್ರನು ಸಂಪತ್ತಿನ ಮನೆಯಾದ 2ನೇ ಮನೆಯಲ್ಲಿ ಉಚ್ಚನಾಗುತ್ತಿದ್ದಾನೆ. ಇದು ಹಣದ ಸುಲಭ ಹರಿವನ್ನು ಸೂಚಿಸುತ್ತದೆ ಅಂತಲೇ ಹೇಳಬಹುದು. ಕುಟುಂಬದ ಆಸ್ತಿ, ಕಲಾತ್ಮಕ ಕೆಲಸಗಳು ಅಥವಾ ಸೌಂದರ್ಯ ಅಥವಾ ಐಷಾರಾಮಿ ವಸ್ತುಗಳ ಹೂಡಿಕೆಯಿಂದ ಲಾಭ ಸಿಗಲಿದೆ. ನೀವು ರುಚಿಕರವಾದ ಭೋಜನ ಮತ್ತು ಆಭರಣಗಳಿಗಾಗಿ ಹಣ ವ್ಯಯಿಸುವಿರಿ ಅಂತಲೇ ಹೇಳಬಹುದು. ಆದರೆ ಶನಿಯು ಅಲ್ಲಿಯೇ ಇರುವುದರಿಂದ ಶಿಸ್ತು ಅಗತ್ಯ. ಹಣ ಬಂದರೂ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಒತ್ತಡ ನಿಮಗೆ ಇರುತ್ತದೆ. ತಿಂಗಳ ಮಧ್ಯದಲ್ಲಿ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿ ಇರುವುದರಿಂದ ತೆರಿಗೆ ಅಥವಾ ಕೌಟುಂಬಿಕ ಹಣದ ವಿಷಯದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಬರಬಹುದು. ಹಣಕಾಸಿನ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿಸ್ತಿದೆ. ಯಾಕಂದರೆ ಸಾಕಷ್ಟು ತೊಂದರೆಗಳನ್ನು ನೀವು ಹಣಕಾಸಿನ ವಿಚಾರದಲ್ಲೇ ನೋಡಬೇಕಾಗುತ್ತದೆ. ಅದು ಕುಟುಂಬದಲ್ಲಾಗಲಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಾಗಲಿ. ಆದಷ್ಟು ಕೌಟುಂಬಿಕ ಹಣದ ಬಗ್ಗೆ, ಈ ವಿಷಯದ ಬಗ್ಗೆ ಸಣ್ಣ ಪುಟ್ಟ ವಾದ ವಿವಾದದಿಂದ ಜಗಳಗಳು, ಮನಸ್ತಾಪಗಳು, ದೊಡ್ಡ ಜಗಳಗಳು ಗಂಭೀರವಾಗಿಯೇ ನಡೀಬಹುದು. ಯಾವುದಕ್ಕೂ ಕೂಡ ಹಣಕಾಸಿನ ದಾಖಲೆಗಳನ್ನು ಸರಿಯಾಗಿ ಜೋಪಾನವಾಗಿ ಇಟ್ಕೊಳ್ಳಿ. ಅಥವಾ ಸಹಿಯನ್ನು ಹಾಕಬೇಕಾದ್ರೆ ಹಣಕಾಸಿನ ವಿಚಾರದಲ್ಲಿ ಸಹಿಯನ್ನು ಹಾಕಬೇಕಾದ್ರೆ 2-3 ಬಾರಿ ಪರಿಶೀಲಿಸಿದ ನಂತರವೇ ಸಹಿಯನ್ನು ಹಾಕುವುದು ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ಇನ್ನು ನಿಮ್ಮ ಹೆಲ್ತ್ ಹೇಗಿರಲಿದೆ ಈ ತಿಂಗಳು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರೋಗ್ಯದ ವಿಷಯದಲ್ಲಿ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕು. ಕುಂಭರಾಶಿಯವರು ಹೆಲ್ತ್ ಕಡೆ ಗಮನ ಕೊಡುವುದಿಲ್ಲ ಕೆಲಸದ ಒತ್ತಡದಿಂದ ಸ್ನೇಹಿತರೆ. 1ನೇ ಮನೆಯ ಮಂಗಳ ರಾಹು ಸಂಯೋಜನೆಯು ದೇಹದಲ್ಲಿ ಅತಿಯಾದ ಉಷ್ಣತೆ ಮತ್ತು ಒತ್ತಡವನ್ನು ಸೃಷ್ಟಿಸುತ್ತದೆ. ಅತಿಯಾದ ಉಷ್ಣತೆ, ತಲೆನೋವು, ಇದರಿಂದ ರಕ್ತದೊತ್ತಡ, ಮೈಗ್ರೇನ್ ಅಥವಾ ಮುಖಕ್ಕೆ ಸಂಬಂಧಿಸಿದ ಗಾಯಗಳ ಬಗ್ಗೆ ಜಾಗರೂಕರಾಗಿರಿ. ಉಷ್ಣತೆಯಿಂದ ಸ್ನೇಹಿತರೆ ಮುಖದಲ್ಲಿ ಗಾಯಗಳಾಗುವಂತಹ ಚಾನ್ಸಸ್ ಇರುತ್ತದೆ. ಉಷ್ಣತೆಯಿಂದ ರಕ್ತದೊತ್ತಡ ಜಾಸ್ತಿ ಆಗಲಿದೆ. ತಲೆನೋವು, ಮೈಗ್ರೇನ್ ಅಥವಾ ಮುಖಕ್ಕೆ ಸಂಬಂಧಿಸಿದ ಗಾಯಗಳ ಬಗ್ಗೆ ಬಹಳಷ್ಟು ಜಾಗರೂಕರಾಗಿರಬೇಕು ಕುಂಭರಾಶಿಯವರು. ರಾಹುವಿನ ಚಟಪಟಿಕೆಯಿಂದಾಗಿ ಅತಿ ವೇಗದ ಚಾಲನೆ ಮಾಡಬೇಡಿ ದಯವಿಟ್ಟು ಕುಂಭರಾಶಿಯವರು. ಇದು ಪದೇ ಪದೇ ಹೇಳ್ತಾ ಇರ್ತೀನಿ. ಇದು ಸಣ್ಣ ಪುಟ್ಟ ಗಾಯಗಳಿಗೆ ಕಾರಣವಾಗಬಹುದು. ತಂಪಾದ ನೀರನ್ನು ಕುಡಿಯುವುದು ಮತ್ತು ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸುವುದು ಬಹಳ ಉತ್ತಮ. ಪಿತ್ತ ದೋಷವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ. ಪ್ರತಿದಿನ ಪ್ರಾಣಾಯಾಮವನ್ನು ಮಾಡಿ.
ಧ್ಯಾನವನ್ನು ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಕಾರಿ. ವಾಕಿಂಗನ್ನು ಮಾಡಿ, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ, ತಲೆನೋವು, ರಕ್ತದೊತ್ತಡ, ಇನ್ನು ಉಷ್ಣತೆಯಿಂದ ಬಳಲುತ್ತಿರುವವರು ಚೆನ್ನಾಗಿ ನೀರನ್ನು ಕುಡಿಯುವುದು, ಎಳನೀರನ್ನು ಕುಡಿಯುವುದು ಸ್ನೇಹಿತರೆ. ಹಣ್ಣು ಹಂಪಲುಗಳನ್ನು ಸೇವಿಸುವುದರಿಂದ ಉಷ್ಣತೆ ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಏನೇ ಸಮಸ್ಯೆಗಳು ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿಯಾಗಿ ಕೊಡುವಂತಹ ಸಲಹೆಗಳನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ, ಒಳ್ಳೆಯದಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಕಾಳಜಿ ವಹಿಸಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ, ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ನಿಮ್ಮ ಹೆಲ್ತು ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನೇ ಸಂಪಾದನೆಯನ್ನು ಮಾಡಿದ್ರೂ ಅದು ಅನುಭವಿಸುವುದಕ್ಕೆ ನೀವೇ ಕಾರಣವಾಗಿರ್ತೀರ. ಸೊ ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ, ಒಳಿತಾಗಲಿದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 5ನೇ ಮನೆಯಲ್ಲಿರುವಂತಹ ಗುರು ನಿಮ್ಮ ಪ್ರೇಮ ಜೀವನಕ್ಕೆ ವರದಾನವಾಗಿದ್ದಾನೆ. ಅವಿವಾಹಿತರಿಗೆ ಅವರ ವ್ಯಕ್ತಿತ್ವಕ್ಕೆ ಒಪ್ಪುವಂತಹ ಜ್ಞಾನವಂತ ಮತ್ತು ಬೆಂಬಲ ನೀಡುವಂತಹ ಸಂಗಾತ ದೊರೆಯುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸಂಗಾತಿ ಬಗ್ಗೆ ತಿಳಿಸ್ಕೊಟ್ರೆ ನಮಗೆ ವರ ಸಿಗುವುದಿಲ್ವಾ ಅಂತ ಕೇಳ್ತೀರಾ. ವರ ಮತ್ತು ವಧು ಸ್ನೇಹಿತರೆ ದೊರೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಒಪ್ಪುವಂತಹ ಜ್ಞಾನವಂತಿ ಬೆಂಬಲ ನೀಡುವಂತಹ ಸಂಗಾತಿ ಮತ್ತು ಸಿಗಲಿದ್ದಾರೆ ಅಂತಲೇ ಹೇಳ್ಬೋದು, ಸಾಧ್ಯತೆ ಇದೆ. ಕಂಕಣ ಭಾಗ್ಯ ಒದಗಿ ಬಂದಿದೆ ಸ್ನೇಹಿತರೆ, ಅದರ ಪ್ರಸ್ತಾಪಗಳು ಮನೆಯಲ್ಲಿ ನಡೆಯಲಿದೆ. ಪ್ರೇಮ ಜೀವನದಲ್ಲಿ ರೋಮಾಂಚನವಿರಲಿದೆ ಅಂತಲೇ ಹೇಳಬಹುದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಿರ್ತೀರ ಈ ತಿಂಗಳು. ಆದರೆ ದೀರ್ಘಕಾಲದ ಸಂಬಂಧ ಅಥವಾ ವಿವಾಹ ಜೀವನದಲ್ಲಿ ನಿಮ್ಮ ಆಕ್ರಮಣಕಾರಿ ವರ್ತನೆ 1ನೇ ಮನೆಯ ಮಂಗಳನಿಂದ ಬಿರುಕು ತರಬಹುದು. ಸಣ್ಣ ಪುಟ್ಟ ಮನಸ್ತಾಪದಿಂದ, ಸಣ್ಣ ಪುಟ್ಟ ಜಗಳದಿಂದ ಬಿರುಕು ಬರಬಹುದು. ನೀವು ಹೆಚ್ಚು ಅಧಿಕಾರ ಚಲಾಯಿಸಲು ಪ್ರಯತ್ನಿಸಬಹುದು. 7ನೇ ಮನೆಯಲ್ಲಿರುವಂತಹ ಕೇತುವು ಸಂಗಾತಿಯಿಂದ ಸ್ವಲ್ಪ ದೂರವಿರುವಂತೆ ಮಾಡಬಹುದು. ಸೊ ಹಾಗಾಗಿ ಏನೇ ಕಷ್ಟ, ಏನೇ ಸಮಸ್ಯೆ, ಏನೇ ಮಾತು ಬಂದರೂ ಆದಷ್ಟು ಮೌನದಲ್ಲೇ ಉತ್ತರ ಕೊಡುವುದು ಬಹಳ ಮುಖ್ಯವಾಗುತ್ತದೆ. ಸಂಗಾತಿಯ ಮಾತನ್ನು ಆಲಿಸುವುದು ಮತ್ತು ಅಹಂಕಾರವನ್ನು ಬಿಡುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಸಂಬಂಧದಲ್ಲಿ ನಾವು ಇದ್ದೀವಿ ಅಂತಂದರೆ ಅದು ಗಟ್ಟಿಯಾಗಿರಬೇಕು ಅಂತಂದರೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದನ್ನೆಲ್ಲ ನಾವು ತೆಗೆದುಕೊಳ್ಬೇಕಾಗುತ್ತದೆ. ಅವರಾಗಲಿ ನೀವಾಗಲಿ ಆದಷ್ಟು ಒರಟಿನ ಮಾತು ಉಳಿತಲ್ಲ, ಇದು ಮನಸ್ಸಿಗೆ ಘಾಸಿ ಮಾಡಬಹುದು. ಸೊ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಕುಂಭರಾಶಿಯ ವ್ಯಕ್ತಿಗಳು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ಇದು ಪ್ರತಿಭೆ ಮತ್ತು ವಿಚಲನೆಯ ಮಿಶ್ರಣವಾಗಿದೆ ಈ ತಿಂಗಳು. 5ನೇ ಮನೆಯ ಗುರುವು ಉನ್ನತ ಶಿಕ್ಷಣ, ವಿವೇಕ ಮತ್ತು ಪರೀಕ್ಷೆಗಳಿಗೆ ಹೆಚ್ಚಿನ ಬೆಂಬಲ ನೀಡುತ್ತಾನೆ. ನಿಮ್ಮ ಬುದ್ಧಿವಂತಿಕೆ ಚುರುಕಾಗಿರುತ್ತದೆ. ಆದರೆ 1ನೇ ಮನೆಯ ಮಂಗಳ ಮತ್ತು ರಾಹು ಪ್ರಭಾವವು ನಿಮ್ಮನ್ನು ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡಬಹುದು. ವಿಷಯದ ಆಳಕ್ಕೆ ಹೋಗುವ ಬದಲು ಬೇಗ ಮುಗಿಸುವ ಅವಸರ ನಿಮ್ಮಲ್ಲಿರಬಹುದು. ಅತಿಯಾದ ಆತ್ಮವಿಶ್ವಾಸ ಬೇಡ. ಎಂಜಿನಿಯರಿಂಗ್ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಲಿದ್ದೀರಿ. ಮಾರ್ಚ್ ತಿಂಗಳಲ್ಲಿ ಸ್ನೇಹಿತರೆ ಪರೀಕ್ಷೆ ಬರೆಯುವಂತಹ ಕೊಠಡಿಯಲ್ಲಿ ಗಾಬರಿಯಿಂದ, ಆತಂಕದಿಂದ ಏಕಾಗ್ರತೆ ಕಡಿಮೆಯಾಗಿ ಸ್ನೇಹಿತರೆ. ನೀವು ಆತಂಕ ಭಯದಿಂದ ಏನು ಮಾಡ್ತೀರಾ, ಉತ್ತರಗಳನ್ನು ತಪ್ಪು ಬರೆಯುವಂತಹ, ನಿಮಗೆ ಗೊತ್ತಿರುವಂತಹ ಉತ್ತರಗಳನ್ನು ಬಿಟ್ಟು ಬರುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿದೆ ಸ್ನೇಹಿತರೆ. ಕೊಠಡಿಯಲ್ಲಿ ಮನಸ್ಸಿನಲ್ಲಿ ಒಂದು ಬಾರಿಯಾದರೂ ಕೂಡ ಹನುಮಾನ್ ಚಾಲಿಸವನ್ನು ಓದುವುದರಿಂದ ಧೈರ್ಯ, ಭಯ, ಆತಂಕ ಎಲ್ಲವೂ ದೂರ ಹೋಗಲಿದೆ, ಧೈರ್ಯ ಹೆಚ್ಚಾಗಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಹನುಮಾನ್ ಚಾಲಿಸವನ್ನು ಹೇಳುವುದು ಬಹಳ ಮುಖ್ಯವಾಗುತ್ತದೆ ವಿದ್ಯಾರ್ಥಿಗಳು. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮಾರ್ಚ್ 2026ರಲ್ಲಿ ಜ್ಯೋತಿಷ್ಯದ ಪರಿಹಾರವನ್ನು ನೀವು ಅನುಸರಿಸಿದ್ದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಕುಂಭರಾಶಿಯವರಿಗೆ ತೀವ್ರವಾದ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಆರೋಗ್ಯ ರಕ್ಷಣೆಗಾಗಿ ಕುಂಭರಾಶಿಯವರು ನಾನು ಹೇಳುವಂತಹ ಪರಿಹಾರವನ್ನು ಪಾಲಿಸಿ. ಮೊದಲನೇದಾಗಿ ಶಿವಾರಾಧನೆ. ಶನಿವಾರದಂದು ಶಿವಲಿಂಗಕ್ಕೆ ನೀರು ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸಿ. ನಿಮ್ಮ ರಾಶಿಯ ಅಧಿಪತಿ ಶನಿ ಆಗಿರುವ ಕಾರಣ ಮತ್ತು ರಾಹುವನ್ನು ಶಾಂತಗೊಳಿಸುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಶಿವಾರಾಧನೆ ಮಾಡುವುದು ಶನಿವಾರದಂದು ಬಹಳ ಉತ್ತಮ. ಇನ್ನು ಬಡವರಿಗೆ, ನಿರ್ಗತಿಕರಿಗೆ ಕಪ್ಪು ಎಳ್ಳು ಮತ್ತು ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡುವುದು ಬಹಳ ಉತ್ತಮ.
ಇನ್ನು ವೇಗ ನಿಯಂತ್ರಿಸಿ. ವಾಹನವನ್ನು ಚಾಲನೆ ಮಾಡುವಾಗ ಅತಿ ವೇಗ ಬೇಡ. ಅವಸರದಿಂದ ವಾಹನವನ್ನು ಚಾಲನೆ ಮಾಡಬೇಡಿ. 1ನೇ ಮನೆಯಲ್ಲಿರುವಂತಹ ಈ ಗ್ರಹಗಳ ಅವಘಡಕ್ಕೆ ಕಾರಣವಾಗಬಹುದು. ಆದ್ದರಿಂದ ಜಾಗೃತಿ ಇರಲಿ. ಇನ್ನು ಬೆಳ್ಳಿಯ ರಕ್ಷಣೆ. ಒಂದು ಸಣ್ಣ ಬೆಳ್ಳಿಯ ಚೌಕಾಕಾರದ ತುಂಡನ್ನು ಪರ್ಸ್ನಲ್ಲಿ ಇಟ್ಕೊಳ್ಳಿ, ಅಥವಾ ಬೆಳ್ಳಿಯ ಚೇನನ್ನು ಧರಿಸಿ, ಅಥವಾ ಬೆಳ್ಳಿಯ ಉಂಗುರವನ್ನು ಧರಿಸಿ, ಇಲ್ಲ ಬೆಳ್ಳಿಯ ಬಳೆಯನ್ನು ಧರಿಸುವುದು ಕೂಡ ಉತ್ತಮ. ಇದು ರಾಹುವಿನ ಚಟಪಟಿಕೆಯನ್ನು ಕಡಿಮೆ ಮಾಡಿ ರಾಹುವಿನ ಅಡೆತಡೆಗಳನ್ನು ಪ್ರಭಾವವನ್ನು ಕಡಿಮೆ ಮಾಡಲಿದೆ, ಮನಸ್ಸನ್ನು ಸ್ಥಿರಗೊಳಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಅನ್ನದಾನ ಮಾಡಿ. 2ನೇ ಮನೆಯು ಆಹಾರದ ಸ್ಥಾನವಾಗಿರುವುದರಿಂದ ಶುಕ್ರವಾರದಂದು ಮತ್ತು ಮಂಗಳವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅನ್ನದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಇನ್ನು ಸೂರ್ಯ ಸ್ನೇಹಿತರೆ 2ನೇ ಮನೆಯಲ್ಲಿ ಅದೃಷ್ಟದ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಸೂರ್ಯ ದೇವರಿಗೆ ಪ್ರತಿದಿನ ಅಥವಾ ಭಾನುವಾರದಂದು ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ. ನೀರಿನಲ್ಲಿ ಕುಂಕುಮವನ್ನು ಮಿಶ್ರಣ ಮಾಡಿ ಅಥವಾ ಸ್ವಲ್ಪ ಬೆಲ್ಲವನ್ನು ಮಿಶ್ರಣ ಮಾಡಿ ಸ್ನೇಹಿತರೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡುವುದರಿಂದ ನಿಮ್ಮ ಸಮಸ್ಯೆಗಳು, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡಚಣೆಗಳು ಇದ್ದರೆ, ತೊಂದರೆಗಳು ಉಂಟಾದರೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಕುಂಭರಾಶಿಯವರು ಈ ಪರಿಹಾರಗಳನ್ನು ಮಾಡಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರವಾಗಿರುತ್ತದೆ, ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ತಪ್ಪದೆ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಕುಂಭರಾಶಿಯವರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಇನ್ನೂ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.